ಪೆಟ್ರೋಲ್ ಬೆಲೆ ಏರಿಕೆ ಮಾಡಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಗ್ಯಾಸ್ ಬೆಲೆ ಏರಿಕೆ ಮಾಡಿರುವ ಬಿಜೆಪಿ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ರೈತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಸರ್ಕಾರಕ್ಕೆ ಸರ್ಕಾರ, ಸರ್ಕಾರಕ್ಕೆ ಸರ್ಕಾರ, ದಿನೇ ದಿನೇ ಗ್ಯಾಸ್ ಬೆಲೆ ಏರಿಕೆ ಮಾಡಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ತೈಲ ಬೆಲೆ ಏರಿಕೆ ಮಾಡಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಸರ್ಕಾರ ಅವರಪ್ಪನಂತೆ ಸರ್ಕಾರ, ಸರ್ಕಾರಕ್ಕೆ ಸರ್ಕಾರ, ಅವರಪ್ಪನಂತೆ ಸರ್ಕಾರ, ಧಿಕ್ಕಾರ ಧಿಕ್ಕಾರ, ಬಿಜೆಪಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಬಿಜೆಪಿಗೆ ಧಿಕ್ಕಾರ, ಪೆಟ್ರೋಲ್ ಬೆಲೆ ಏರಿಕೆ ಮಾಡಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಧಿಕ್ಕಾರ, ಧಿಕ್ಕಾರ. ಪೆಟ್ರೋಲ್ ಬೆಲೆ ಏರಿಕೆ ಮಾಡಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆಗೆ ನಮ್ಮ ಜಿಲ್ಲಾಧ್ಯಕ್ಷ ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಬ್ಲಾಕ್ ನಿರಂತರವಾಗಿ ಜನವಿರೋಧಿ ನೀತಿಯನ್ನು ಅನುಸರಿಸಿ ನಿರಂತರವಾಗಿ ಬೆಲೆ ಏರಿಕೆಯನ್ನು ಮಾಡ್ತಕ್ಕಂಥದ್ದು ಅವೆಲ್ಲ ಕೂಡ ಗಮನಿಸ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ 2023 ಅಧಿಕಾರಕ್ಕೆ ಬಂದಂತಹ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಸುಮಾರು 5 ಗ್ಯಾರಂಟಿಗಳ ಯೋಜನೆಗಳು ಜಾರಿಗೆ ಮಾಡಿ ಒಂದೇ ವರ್ಷದಲ್ಲಿ ಎಲ್ಲ ಇವತ್ತು ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ, ಅದೇ ರೀತಿಯಲ್ಲಿ ಶಕ್ತಿ ಯೋಜನೆ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 2 ವರ್ಷ ಸಂಪೂರ್ಣವಾಗಿ ಒಂದು ರೀತಿ ಅಧಿಕಾರವನ್ನು ಮಾಡ್ತಾ ಇದೆ. ಇದನ್ನು ಸಹಿಸದೆ ಇವತ್ತು ಜನವಿರೋಧಿ ಬಿಜೆಪಿ ಸರ್ಕಾರ ಒಂದು ರೀತಿಯಲ್ಲಿ ಹೋರಾಟವನ್ನು ಜನ ಆಕ್ರೋಶ ಹೋರಾಟ ಮಾಡ್ತಾ ಇದೆ. ಇವತ್ತು ಯಾವ ರೀತಿ ಇವತ್ತು ಏನೂ ಇಲ್ಲ. ಕಳೆದ 11 ವರ್ಷಗಳಿಂದ ಈ ದೇಶವನ್ನ ಆಡಳಿತ ನಡೆಸ್ತಾ ಇರುವಂತಹ ಬಿಜೆಪಿ ಪಕ್ಷದ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಒಂದು ರೀತಿ ಗಾಳಿಯಲ್ಲಿ ಅನುಮನೆಗಳನ್ನ ಕಟ್ಟುವಂತ ಸುಳ್ಳು ಆಶ್ವಾಸಗಳನ್ನ ನೀಡ್ತಾ ಈ ದೇಶದ ಜನರನ್ನ ಕನಿಷ್ಠ 50-60 ವರ್ಷಗಳ ಅವಧಿಯಲ್ಲಿ ಈ ದೇಶದಲ್ಲಿ ಸೃಷ್ಟಿ ಮಾಡಿರುವಂತಹ ದೇಶದ ಸಂಪತ್ತನ್ನ ಇವತ್ತು ಬಹುರಾಷ್ಟ್ರೀಯ ಕಂಪನಿಯ ಮಾಲೀಕರ ಅಂತ ಅಂಬಾನಿ ಅದಾನಿಗೆ ದಾರೆ ಹಿಡಿದಿದೆ. ಮೊನ್ನೆ ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ, ಮತ್ತೆ ಸುಮಾರು 10 ಏರ್ಪೋರ್ಟ್ಗಳನ್ನ ಇವತ್ತು ಮತ್ತೆ ಮಾರಾಟಕ್ಕೆ ಇಟ್ಟುವಂತ ಕೇವಲ ಮುಂದಿನ ಕೆಲವೇ ದಿನಗಳಲ್ಲಿ ಕನಿಷ್ಠ 10 ಏರ್ಪೋರ್ಟ್ಗಳನ್ನ ಇವತ್ತು ಮಾರಾಟಕ್ಕೆ ಇಡುವಂತ ಎಲ್ಲ ಸಿದ್ಧತೆಗಳು ಕೂಡ ನಮ್ಮ ವಿತ್ತ ಸಚಿವರು ಇವತ್ತು ಏನು ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿ ಅವರು 2014ರಲ್ಲಿ ಚುನಾವಣೆ ಸಮಯದಲ್ಲಿ ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ರೂಪಾಯಿ ನಿಮಗೆ ಹಣ ಹಾಕ್ತೀನಿ ಅಂತೇಳಿ ಅಧಿಕಾರಕ್ಕೆ ಬಂದರು. ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತೇಳಿ ಸುಳ್ಳು ಭರವಸೆ ಕೊಟ್ಟು ಇವತ್ತು ಪ್ರಧಾನಮಂತ್ರಿಗಳಾದರು. ಆದರೆ ಇವತ್ತು ಅವರು 15 ಲಕ್ಷ ಪ್ರತಿ ಮನೆಗೂ ಕೊಡೋದು ಬೇಡ, ಇವತ್ತು ರೈತರು ಆಗ್ತಕ್ಕಂಥ ಗೊಬ್ಬರ ಇದೇ UPA ಸರ್ಕಾರ ಇದ್ದಾಗ 800 ರೂಪಾಯಿ ಇದ್ದಂಥ ಗೊಬ್ಬರದ ಬೆಲೆ ಇವತ್ತು 1800 ರೂಪಾಯಿ ಆಗಿದೆ. ಕೂಡ ಬೆಲೆ ಕಡಿಮೆ ಆದರೂ ಸಹ ಪೆಟ್ರೋಲ್ ಡೀಸೆಲ್ ಬೆಲೆ ಇವತ್ತು ಕಡಿಮೆ ಮಾಡ್ತಾ ಇಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ವಿಜೇಂದ್ರ ಅವರು ಜನಾಕ್ರೋಶ ಯಾತ್ರೆ ಅಂತ ಹೋಗ್ತಾ ಇದ್ದಾರೆ. ಅವರು ಜನರನ್ನ ಒಳ್ಳೇದಾಗಲಿ, ಈ ಕರ್ನಾಟಕ ರಾಜ್ಯದ ಸಾರ್ವಜನಿಕರಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಬಡವರಿಗೆ ಒಳ್ಳೇದಾಗಲಿ ಅಂತ ಅಲ್ಲ ಅವರು ಜನಾಕ್ರೋಶ ಯಾತ್ರೆ ಮಾಡ್ತಾ ಇರೋದು. ನಾನು ದೊಡ್ಡ ಲೀಡರ್ ಅಂತ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ನಾಯಕರಿಗೆ ಅಂತ ಬಿಡಿಸ್ಕೋಬೇಕು, ನನ್ನ ಒಂದು ಅಧ್ಯಕ್ಷಗಿರಿಯನ್ನು ಉಳಿಸ್ಕೋಬೇಕು ಅಂತೇಳಿ ಇವತ್ತು ಬೀದಿಗೆಂದು ಹೋಗ್ತಾ ಇದ್ದಾರೆ. ಮಿಸ್ಟರ್ ವಿಜೇಂದ್ರ ಅವರೇ, ನಿಮ್ಗೇನಾದರೂ ನೈತಿಕತೆ ಇದ್ರೆ, ನೀವೇನಾದರೂ ರಾಜಕಾರಣದಲ್ಲಿ ಬೆಳಿಬೇಕಂತಿದ್ರೆ ಫಸ್ಟ್ ಈ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿ.